ಹೇಗಾದ್ರೂ ಮಾಡಿ ಸುಬ್ಬುಗೆ ಮದ್ವೆಗೆ ಒಪ್ಸೋಣ ಅಂದ್ರೆ ನಮ್ಮತ್ತೆ ತಲೆಯೆಲ್ಲ ಮಾತಾಡ್ತಾರೆ. ನನಗ್ ಬುದ್ಧಿ ಇಲ್ವಂತೆ, ಅವರಿಗೆ ಮೊದಲು ಬುದ್ಧಿ ಇಲ್ಲ. ಇಂದ್ರಮ್ಮ ಈ ಮನೇನ ಖಾಲಿ ಮಾಡ್ತಿದ್ರೆ ಎಲ್ರೂ ಬೀದಿಲ್ ಬಿದ್ದಿರ್ತೀವಿ. ಹೇಗೆ ಸುಬ್ಬುಗೆ ಇದನ್ನೆಲ್ಲ ಅರ್ಥ ಮಾಡಿಸೋದು? ಕಾಫಿ ಕುಡಿಯ. ಧನ, ನಿನ್ನೆ ಯಾಕೆ ಹಾಗೆ ಮಾತಾಡದೆ? ರೀ, ಆ ರೀತಿ ಮಾತಾಡಿದ್ದು ತಪ್ಪು ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ನಮ್ಮನೆ ಈಗಿರೋ ಪರಿಸ್ಥಿತಿಲಿ ಹಾಗೆ ಮಾತಾಡದೆ ನನಗೆ ಬೇರೆ ದಾರಿ ಇರಲಿಲ್ಲ. ಮನೆ ಪರಿಸ್ಥಿತಿನ? ಮನೆ ಪರಿಸ್ಥಿತಿ ಏನಾಗಿದೆ? ಚೆನ್ನಾಗೇ ಇದೆ. ಹೌದೌದು, ಮನೆ ಪರಿಸ್ಥಿತಿ ಚೆನ್ನಾಗೇ ಇದೆ. ಆದ್ರೆ ಮನೇಲಿರೋ ನಮ್ಗಳ ಪರಿಸ್ಥಿತಿ ಚೆನ್ನಾಗಿಲ್ವೇ? ಮದ್ವೆ ಆಗಿ ಗಂಡನ ಮನೇಲಿ ಇರ್ಬೇಕಾದವಳು ನಾನು. ಅದು ಬಿಟ್ಟು ಗಂಡನ ಜೊತೆ ಅತ್ತೆನೂ ಕರ್ಕೊಂಡ್ ಬಂದು ತವ್ರ ಮನೇಲಿ ಟಿಕಾಣಿ ಹಾಕಿದೀನಿ. ದೊಡ್ಡ ಮಗಳ ಕತೆ ಈ ರೀತಿ, ಚಿಕ್ಕ ಮಗಳದು ಇನ್ನೊಂಥರ ಕತೆ. ಮದ್ವೆ ಫಿಕ್ಸ್ ಆಯ್ತು, ಮುರಿದು ಬಿತ್ತು. ಹೇಗೋ ದೇವ್ರ ದಯೆಯಿಂದ ಮತ್ತೆ ಇಂದ್ರಮ್ಮನವರು ಮದ್ವೆಗೆ ಒಪ್ಕೊಂಡಿದ್ದಾರೆ. ಆದ್ರೆ ಈ ಸುಬ್ಬು ಈ ರೀತಿ ನಡ್ಕೊಂಡ್ರೆ ವರುಣ್ ಮದ್ವೆಗೆ ತೊಂದರೆ ಆಗಲ್ವೇನ್ರಿ? ಶ್ರೀವಲ್ಲಿಯಿಂದ ನಮ್ಮ ಮನೆ ಪರಿಸ್ಥಿತಿ ಸರಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ ರೀ. ಅಕ್ಕಿ ಬೇಳೆ ತರೋವಾಗ್ಲೂ ಚೌಕಾಸಿ ಮಾಡೋ ನಮ್ಮಂತ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಗಂಡ್ ಮಕ್ಳನ್ನ ಯಾಕೆ ಬೆಳೆಸ್ತಾರೆ ಅನ್ಕೊಂಡಿದೀರಾ? ಯಾಕೆ? ಅವರು ನಮ್ಮ ಮದ್ವೆ ಆಗಿ ಬರೋ ಸೊಸೆ ಮಹಾಲಕ್ಷ್ಮಿ ಆಗಿ ಬಂದು ಮನೆ ಕಷ್ಟಗಳಿಗೆಲ್ಲ ಪರಿಹಾರ ಆಗ್ತಾಳೆ ಅಂತ. ಅಂದ್ರೆ ನೀನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ವರದಕ್ಷಿಣೆ ತಗೊಂಡು ನೆಮ್ಮದಿಯಾಗಿರ್ಬೋದು ಅಂತ. ತಾವು ನಮ್ಮ ಮನೆಯಿಂದ ಲಕ್ಷ ಲಕ್ಷ ವರದಕ್ಷಿಣೆ ತಗೊಂಡಿದ್ದೀರಾ, ಬಂತ ಬುಡಕೆ ನೆಮ್ಮದಿ ಆಗಿದೀವಾ ರೀ? ನಾನ್ ಬರೀ ವರದಕ್ಷಿಣೆ ಬಗ್ಗೆ ಮಾತಾಡ್ತಿಲ್ಲ ರೀ. ನೋಡಿ, ಆಸ್ತಿ ಪಾಸ್ತಿ ಅಂತ ಚೆನ್ನಾಗಿ ಬಾಳಿ ಬದುಕಿದ ಮನೆಯಿಂದ ಹುಡುಗಿನ ತಂದ್ರೆ ನಮ್ಮನೆ ಲೆವೆಲ್ ಸ್ವಲ್ಪ ಬದಲಾಗಲ್ವಾ? ನಮ್ ಶ್ರೀವಲ್ಲಿಗೆ ಏನ್ರಿ ಕಡಿಮೆ ಆಗಿದೆ? ಸುಬ್ಬುನ ಅಷ್ಟು ಪ್ರೀತಿ ಮಾಡ್ತಾಳೆ, ನಮ್ಮೆಲ್ರಿಗೂ ಅಷ್ಟು ಗೌರವ ಕೊಡ್ತಾಳೆ. ಅವಳಿಗಿಂತ ಹುಡುಗಿ ಬೇಕಾ ಇವನಿಗೆ? ಹೋಗ್ಲಿ ಬಿಡೆ, ಅವನಿಗೆ ಇಷ್ಟ ಇಲ್ಲ ಅಂತಂದ್ರೆ ಯಾರು ಏನ್ ಮಾಡಕ್ಕಾಗತ್ತೆ ರೀ? ಭೂಮಿ ಮೇಲೆ ಎಲ್ರು ಇಷ್ಟಪಟ್ಟೇ ಮದ್ವೆ ಆಗಲ್ಲ. ಈಗ ನಾನ್ ನಿಮ್ಮನ್ನ ಕಟ್ಕೊಂಡು ಸಂಸಾರ ಮಾಡ್ತಿಲ್ವೇ? ಅಂದ್ರೆ ನಾನ್ ನಿನಗೆ ಇಷ್ಟ ಇಲ್ವೇನೆ? ರೀ, ನಮ್ಮ ಮಾತು ಬಿಡಿ, ಸುಬ್ಬು ಬಗ್ಗೆ ಮಾತಾಡಿ. ನೋಡಿ, ಇವತ್ತು ಶ್ರೀವಲ್ಲಿ ಸುಬ್ಬುಗೆ ಇಷ್ಟ ಆಗದೆ ಇರ್ಬೋದು, ಆದ್ರೆ ಹೋಗ್ತಾ ಹೋಗ್ತಾ ಇಷ್ಟ ಆಗ್ತಾಳಲ್ವಾ? ನೋಡಿ, ನಾವು ಪ್ರೀತಿಸೋರ್ಗಿಂತ ನಮ್ಮನ್ನ ಪ್ರೀತಿಸೋರ್ ಜೊತೆ ಮದುವೆ ಆದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಎಷ್ಟು ಸಿನಿಮಾಗಳಲ್ಲಿ ನೋಡಿಲ್ಲ? ಲೇ 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 ಅದು ಸಿನಿಮಾ ಕಣೆ. ನೋಡೆ, ಚಿಕ್ಕ ಮಕ್ಕಳಾದ್ರೆ ಕೈ ಹಿಡಿದು ತಿದ್ದಿ ತೀಡಿ ಏನಾರ ಬರೆಸ್ಬೋದು. ಆದ್ರೆ ಇವ್ನು ದೊಡ್ಡವನ್ ಕಣೆ, ಕೈ ಹಿಡಿದು ತಾಲಿ ಕಳ್ಸಕ್ಕಾಗತ್ತೇನೆ? ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಕೈ ಹಿಡಿತೀವೋ, ತಲೆ ಚಚ್ಕೋತೀವೋ, ಅಥವಾ ಹತ್ತು ಕರೆದು ರಂಪಾಟ ಮಾಡ್ತೀವೋ, ಒಟ್ನಲ್ಲಿ ಸುಬ್ಬು ಶ್ರೀವಲ್ಲಿನ ಮದುವೆ ಆಗ್ಬೇಕು. ಅದಾಗ್ಲಿಲ್ಲ ಅಂದ್ರೆ ನಮ್ಮೆಲ್ರೂ ಗತಿ ಅಧೋಗತಿ ಆಗತ್ತೆ. 6 ಕೇರಲ್ಲ 3 ಕಿಡಿ.